ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ವೇದಗಳ ಪ್ರಕಾರ ವಿಶ್ವಕರ್ಮರು ಜಗತ್ತಿನ ಸೃಷ್ಟಿಯ ಮೂಲ ಪುರುಷರು. ಋಗ್ವೇದದಲ್ಲಿ ವಿಶ್ವಕರ್ಮರನ್ನ ಸರ್ವಜ್ಞ, ಸೃಷ್ಟಿಕರ್ತ ಮತ್ತು ದೇವತೆಗಳ ಶಿಲ್ಪಿ ಅಂತ ಉಲ್ಲೇಖ ಮಾಡಲಾಗಿದೆ. ಯಜುರ್ವೇದ ಮತ್ತು ಅಥರ್ವ ವೇದಗಳಲ್ಲಿಯೂ ಕೂಡ ಅವರ ಉಲ್ಲೇಖವಿದೆ ಅಂತ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ಅಧ್ಯಕ್ಷರು ಹಾಗೂ ತಾಲೂಕು ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ತಾಲೂಕು ವಿಶ್ವಕರ್ಮ ಸಮಾಜ, ಶ್ರೀ ವಿರಾಟ್ ವಿಶ್ವಕರ್ಮ ಯುವಕ ಸಂಘ ಆಲ್ದೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಶ್ರೀ ಭಗವಾನ್ ವಿಶ್ವಕರ್ಮ ಜಯಂತಿಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು. ಈ ದೇಶಕ್ಕೆ ಹಾಗೂ ಈ ನಾಡಿಗೆ ವಿಶ್ವಕರ್ಮರ ಕೊಡುಗೆ ಅವಿಸ್ಮರಣೀಯವಾಗಿದ್ದು, ಈ ನಾಡಿನ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬೇಲೂರು, ಹಳೆಬೀಡು, ಶ್ರವಣ ಬೆಳಗೊಳದಂತಹ ಸಹಸ್ರಾರು ಧಾರ್ಮಿಕ ಕೇಂದ್ರವನ್ನು ನಿರ್ಮಿಸಿದ್ದಾರೆ. ಅವುಗಳಲ್ಲಿ ಕೆಲವು ಯುನೆಸ್ಕೋ ಪಟ್ಟಿಗೆ ಸೇರಿದ್ದು ಇವರ ಶಿಲ್ಪಕಲೆಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದಿದ್ದಾರೆ. ವಿಶೇಷ ಭಾಷಣಕಾರರಾಗಿ ಆಗಮಿಸಿದ್ದ ಹಾಸನ ಜಿಲ್ಲೆ ವಿಶ್ವಕರ್ಮ ಸಮಾಜದ ಮಾಜಿ ಅಧ್ಯಕ್ಷರು ಹಾಗೂ ಸಮಾಜದ ಹಿರಿಯರು ಆದ ಬಿಸಿ ಶಂಕರಾಚಾರ್ ಮಾತನಾಡಿ, ವಿಶ್ವಕರ್ಮರು ಕೇವಲ ದೇವತೆಗಳ ನಿರ್ಮಾಣಗಳಿಗೆ ಮಾತ್ರವಲ್ಲ, ಇಡೀ ವಿಶ್ವದ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ದೇವಲೋಕ, ಯಮಲೋಕ ಮತ್ತು ಅನೇಕ ದೇವತೆಗಳ ಅರಮನೆಯನ್ನು ನಿರ್ಮಿಸಿದ್ದು ಇವರೇ. ಇಂದ್ರನ ವಜ್ರಾಯುಧ, ವಿಷ್ಣುವಿನ ಸುದರ್ಶನ ಚಕ್ರ, ಶಿವನ ತ್ರಿಶೂಲ ಮತ್ತು ಇತರ ದೇವತೆಗಳ ಆಯುಧಗಳನ್ನ ಹೆಣ್ಣು ಮಕ್ಕಳಿಗೆ ಮೂಗುತಿ, ಮಾಂಗಲ್ಯವನ್ನ ತಯಾರಿಸಿ ಕೊಡ್ತಾ ಇದ್ರು ವಿಶ್ವಕರ್ಮರೇ. ರೈತರು ಈ ದೇಶದ ಬೆನ್ನೆಲುಬಾದ್ರೆ ರೈತರ ಬೆನ್ನೆಲುಬು ವಿಶ್ವಕರ್ಮ ಅಂದ್ರೆ ತಪ್ಪಾಗಲಾರದು. ಕಾರಣ ರೈತರು ಭೂಮಿಯನ್ನ ಹಸನುಗೊಳಿಸುವ ನೇಗಿಲುಗಳು, ಕುಂಟೆ, ಕೂರಿಗೆಗಳಂತಹ ಕೃಷಿ ಸಲಕರಣೆಗಳನ್ನ ತಯಾರಿಸಿ ಕೊಡ್ತಾ ಇದ್ದವರು ಕೂಡ ವಿಶ್ವಕರ್ಮರೇ. ಅಲ್ಲದೆ ಹುಟ್ಟಿದ ಮಕ್ಕಳಿಗೆ ನಾಭಿಯನ್ನ ಕತ್ತರಿಸುವ ಹಾಗೂ ಮಕ್ಕಳಿಗೆ ಕಿವಿಯನ್ನ ಚುಚ್ಚುವ ಎಲ್ಲ ಸಲಕರಣೆಗಳನ್ನ ವಿಶ್ವಕರ್ಮರೇ ಮಾಡಿಕೊಡ್ತಾ ಇದ್ರು ಎಂದಿದ್ದಾರೆ. ಜಗತ್ತಿನ ಎಲ್ಲ ಕೆಲಸವನ್ನ ವಿಶ್ವಕರ್ಮರು ನಿರ್ವಹಿಸ್ತಾ ಇದ್ರು ಕೂಡ ಅವರಿಗೆ ರಾಜಕೀಯವಾಗಿ ಯಾವುದೇ ಪ್ರಾಧಾನ್ಯತೆ ದೊರೆಯದೇ ಇರುವುದು ವಿಷಾದನೀಯವಾಗಿದ್ದು, ಮುಂದಿನ ದಿನದಲ್ಲಿ ಆಡಳಿತ ಮಾಡುವ ಸರ್ಕಾರಗಳು ವಿಶ್ವಕರ್ಮ ಸಮಾಜಕ್ಕೆ ರಾಜಕೀಯ ಪ್ರಾಧಾನ್ಯತೆ ನೀಡಬೇಕು ಅಂತ ಆಗ್ರಹ ಮಾಡಿದ್ರು. ಶ್ರೀ ವಿರಾಟ್ ವಿಶ್ವಕರ್ಮ ಯುವಕ ಸಂಘದ ತಾಲೂಕು ಅಧ್ಯಕ್ಷ ವೀರಭದ್ರಸ್ವಾಮಿ ಮಾತನಾಡಿ, ವಿಶ್ವಕರ್ಮರು ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಒಬ್ಬರು. ಇವರು ಬ್ರಹ್ಮದೇವನ ಮಾನಸ ಪುತ್ರ ಮತ್ತು ಮೊದಲ ಮಗ ಅಂತ ನಂಬಲಾಗಿದೆ. ವಿಶ್ವಕರ್ಮರು ಜಗತ್ತಿನ ವಾಸ್ತುಶಿಲ್ಪಿ, ಸೃಷ್ಟಿಕರ್ತ ಮತ್ತು ದೈವಿಕ ಇಂಜಿನಿಯರ್ ಎಂದು ಕರೆಯಲ್ಪಡುತ್ತಾರೆ. ಪುರಾಣಗಳ ಪ್ರಕಾರ ಈ ಜಗತ್ತಲ್ಲಿ ಇರುವಂತಹ ಎಲ್ಲ ದೇವಾಲಯಗಳು, ಅರಮನೆಗಳು, ಶಸ್ತ್ರಾಸ್ತ್ರಗಳು ಮತ್ತು ದೈವಿಕ ಆಯುಧಗಳ ಸೃಷ್ಟಿಯ ಹಿಂದಿನ ಶಕ್ತಿ ಇವರೇ. ಮಹಾಭಾರತದಲ್ಲಿ ಬರುವ ಪಾಂಡವರ ರಾಜಧಾನಿಯಾದ ಇಂದ್ರಪ್ರಸ್ಥ ಮತ್ತು ಕೌರವರ ಹಸ್ತಿನಾಪುರ ನಗರವನ್ನ ಇವರೇ ನಿರ್ಮಿಸಿದ್ದಾರೆ ಎಂಬ ಇತಿಹಾಸ ಇದೆ. ರಾಮಾಯಣದಲ್ಲಿ ಶ್ರೀರಾಮನ ಸೇತುವೆ ನಿರ್ಮಾಣದ ಸಂದರ್ಭದಲ್ಲಿ ಸುಗ್ರೀವ ಮತ್ತು ವಾನರರಿಗೆ ಸಹಾಯ ಮಾಡಿ ಸೇತುವೆ ನಿರ್ಮಾಣಕ್ಕೆ ಬೇಕಾದ ವಿನ್ಯಾಸವನ್ನ ಒದಗಿಸಿದ್ರು. ಭಗವಾನ್ ಶ್ರೀಕೃಷ್ಣನ ರಾಜಧಾನಿ ದ್ವಾರಕಾ ನಗರವನ್ನ ಲಂಕಾದ ಬಂಗಾರದ ನಗರ ನಿರ್ಮಿಸಿದ್ದು ವಿಶ್ವಕರ್ಮರು. ಇವರ ಕೊಡುಗೆ ಜಗತ್ತಿಗೆ ಬೆಲೆ ಕಟ್ಟಲಾಗದು ಎಂದಿದ್ದಾರೆ. ವಿಶ್ವಕರ್ಮರನ್ನ ದೈವ ಶಿಲ್ಪಿಗಳು, ಈ ಜಗತ್ತಿನ ಸೃಷ್ಟಿಕರ್ತರು ಅಂತಕ್ಕಂಥದ್ದನ್ನ ಋಗ್ವೇದದಲ್ಲೇ ಕೂಡ ಬರೆದಿರ್ತಕ್ಕಂಥದ್ದು ಉಲ್ಲೇಖ ಆಗಿದೆ. ರಾಮಾಯಣ ಮಹಾಭಾರತದ ಕಾಲದಲ್ಲೂ ಕೂಡ ಈ ಒಂದು ನಮ್ಮ ವಿಶ್ವಕರ್ಮರ ಒಂದು ಕಲೆ ಮತ್ತು ಅವರ ಸಾಧನೆಯನ್ನ ಬಣ್ಣಿಸಲಾಗಿದೆ. ಪಾಂಡವರ ಇಂದ್ರಪ್ರಸ್ಥವನ್ನ ಸ್ಥಾಪನೆ ಮಾಡಿದಂಥವರು, ಅದೇ ರೀತಿ ಕೌರವರ ಹಸ್ತಿನಾಪುರವನ್ನು ಕೂಡ ಸ್ಥಾಪನೆ ಮಾಡಿದಂಥವರು, ಕಟ್ಟಿದಂಥವರು ಅವರ ಅಂದ್ರೆ ಆ ಮನೆತನಗಳ ರಾಜ ಒಂದು ಅರಮನೆಗಳನ್ನ ಕಟ್ಟಿದಂಥವರು ವಿಶ್ವಕರ್ಮರು ಅಂತಕ್ಕಂಥದ್ದು ರಾಮಾಯಣ ಮತ್ತು ಮಹಾಭಾರತದಲ್ಲೂ ಕೂಡ ಉಲ್ಲೇಖ ಆಗಿದೆ. ಅದೇ ರೀತಿಯಾಗಿ ಇಂದ್ರನಿಗೆ ವಜ್ರಾಯುಧ, ಅದೇ ರೀತಿಯಾಗಿ ವಿಷ್ಣುವಿಗೆ ಸುದರ್ಶನ ಚಕ್ರ ಹಾಗೂ ಶಿವನಿಗೆ ತ್ರಿಶೂಲವನ್ನ ಮಾಡಿಕೊಟ್ಟಂತವರು ಕೂಡ ವಿಶ್ವಕರ್ಮರಾಗಿದ್ದಾರೆ. ಇದೆಲ್ಲ ಇತಿಹಾಸದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಇದನ್ನ ಯಾರು ಕೂಡ ನಾವೆಲ್ಲ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ. ಇವತ್ತು ನಾವು ಯಾರು ಇಂಜಿನಿಯರ್ ಅಂತ ಕರಿಬೇಕು ಅಂದ್ರೆ ಅವರು BA ಅನ್ನ ಓದ್ಬೇಕಾಗತ್ತೆ. ಓದಿದ ನಂತರ ಅವ್ರನ್ನ ನಾವು ಇಂಜಿನಿಯರ್ ಅಂತ ಕರಿತೀವಿ. ಆದ್ರೆ ವಿಶ್ವಕರ್ಮರು ತಾಯಿಯ ಗರ್ಭದಿಂದ ಹುಟ್ಟಿ ಬರುವಾಗಲೇ ಇಂಜಿನಿಯರ್ ಆಗಿರ್ತಾರೆ. ಅಂತ ಒಂದು ದಿವ್ಯವಾದಂತ ಒಂದು ಶಕ್ತಿಯನ್ನ ಭಗವಂತ ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ಕಳಿಸಿದ್ದಾರೆ. ಯಾಕೆಂದ್ರೆ ಈ ವಿಶ್ವದ ಮೊದಲ ಇಂಜಿನಿಯರ್ ವಿಶ್ವಕರ್ಮರು. ಯಾಕೆಂದ್ರೆ ಬೇಲೂರು ಮತ್ತು ಹಳೆಬೀಡು, ಶ್ರವಣಬೆಳಗೊಳ, ಸೋಮನಾಥಪುರ ಈ ರೀತಿಯಾಗಿ ಇಡೀ ದೇಶದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಯಾವುದೇ ತಂತ್ರಜ್ಞಾನ ಇಲ್ಲದಂತ ಸಂದರ್ಭದಲ್ಲಿ ಅಡಿಗಲ್ಲನ್ನ ಇಟ್ಟು ಆ ಒಂದು ಕಲೆ ಮತ್ತು ಸಂಸ್ಕೃತಿಗೆ ಪ್ರತೀಕವಾಗಿ ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಯಾಕೆಂದ್ರೆ ಶಂಕರಾಚಾರ್ಯರು 2002ನೇ ಇಸ್ವಿನಲ್ಲಿ ಅವತ್ತು ಒಂದು ದಿವಸ ನಾವು ಒಂದು ಸಭೆ ಸೇರಿ ನಾವು ಸಮಾಜದಲ್ಲಿ ಈಗ ಒಂದು ಉಳಿಸ್ಕೋಬೇಕು ಅಂತ ಹೇಳಿ
ಒಂದು ತೀರ್ಮಾನ ಮಾಡಿದಾಗ ಪ್ರಪ್ರಥಮವಾಗಿ ಶಂಕರಾಚಾರ್ಯದ ಅಡಿಗಲ್ಲಿಟ್ಟಾಗ ಅಲ್ಲಿಂದ ನಡ್ಕೊಂಡ್ಬಂತು. ಇತ್ತೀಚೆಗೆ ಕೈಲಾದಷ್ಟು ನಾವು ಕಾರ್ಯಕ್ರಮಗಳು ಮಾಡ್ತಾ ಬರ್ತಾ ಇದ್ವಿ. ಈಗ ನಮ್ಮ ಯುವಕ ಸಂಘ ನಮ್ಮ ಮೂಲ ಮಾತೃ ಸಂಘದ ಜೊತೆ ವಿಲೀನ ಆಗಿ ಈ ಕಾರ್ಯಕ್ರಮ ಕೈಗೊಳಿಸಿರೋದು ನನಗೆ ತುಂಬ ಸಂತೋಷ. ಇನ್ನು ಮುಂದೆ ನಾವು ಈ ಜಯಂತಿನ ಅರ್ಥಗರ್ಭಿತವಾಗಿ ನಾವು ಯಾವುದೇ ಒಂದು ಡಂಬಾಚಾರ ಬೇಕಾಗಿಲ್ಲ, ಅರ್ಥಗರ್ಭಿತವಾಗಿ ಮಾಡ್ಕೊಂಡು ಹೋಗೋಣ. ಮತ್ತೆ ನೋಡಿ, ನಮಗೆ ಯಾವ ಒಂದು ಜನಾಂಗಕ್ಕೂ ಜನ್ಮ ತಾಳಿದ ತಕ್ಷಣ ಒಂದು ಶಕ್ತಿಯನ್ನು ಕೊಟ್ಟಿಲ್ಲ ಸರ್. ಇದು ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಕುಲಕಸುಬು. ನಮ್ಮ 3-4 ತಲೆಮಾರಿನಿಂದಲೂ ಕೂಡ ಅವರು ಏನು ಕುಲಕಸು ಮಾಡ್ಕೊಂಡು ಬರ್ತಿದ್ರು ಅದು ರಕ್ತಗತವಾಗಿ ಬಿಡೋದು ಸರ್. ಅದನ್ನ ನಾವು ಮಾಡ್ಕೊಂಡು ಹೋಗ್ತಿದ್ವಿ. ಅದನ್ನ ಇವತ್ತು ಎಲ್ಲೂ ಕೂಡ ನೀವು ಒಂದು ನೇಗಿಲು ಕೊಡ್ದ ಜನರು ಕೂಡ ಅದನ್ನ ಮಾಡ್ಬೇಕಾದ್ರೆ ವಿಶ್ವಕರ್ಮ ಇವರೇ ಆಗ್ಬೇಕು, ಜನಾಂಗದವರೇ ಆಗಬೇಕು, ಸಮುದಾಯದವರೇ ಆಗಬೇಕು. ಹಾಗಾಗಿ ನಮ್ಮ ವಿಶ್ವಕರ್ಮ ಸಮಾಜನ ಬೆಳೆಸಕ್ಕೆ ನಾವೆಲ್ಲರೂ ಸೇರಿ ವಿಶ್ವಕರ್ಮ ಸ್ವಾಮಿಯ ಫೋಟೋವನ್ನು ಇಟ್ಟು ಆ ಫೋಟೋದ ಮುಖವನ್ನು ಅವರಿಗೆ ಪೂಜೆಯನ್ನು ಮಾಡಿ ಪ್ರತಿಯೊಂದು ಫ್ಯಾಕ್ಟ್ರಿಗಳಲ್ಲಿ ಮೇ ದಿನಾಚರಣೆಯಿಂದ ಒಂದು ದಿವಸ ರಜೆ ಮಾಡಿ ವಿಶ್ವಕರ್ಮ ಸ್ವಾಮಿಯನ್ನು ಪೂಜೆಯನ್ನು ಮಾಡ್ತಕ್ಕಂಥ ಪದ್ಧತಿ ಇವತ್ತು ಕೂಡ ಘನ ಸರ್ಕಾರದಲ್ಲಿ ನಡೀತಾ ಇದೆ. ಬಹುಶಃ ಈ ಸಂದರ್ಭದಲ್ಲಿ ವಿಶೇಷ ಭಾಷಣಕಾರರಾಗಿ ಮಾತಾಡಬೇಕು ಅಂತೇಳಿ ನಮ್ಮ ರಾಷ್ಟ್ರ ವಿಶ್ವಕರ್ಮ ಯುವಕ ಸಂಘದ ಅಧ್ಯಕ್ಷರು, ನಮ್ಮ ಯುವಕರು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿ ಒಂದು ದೊಡ್ಡದ ಮಟ್ಟದಲ್ಲಿ ನಾವು ಗುರುತಿಸಬೇಕು. ನಾವು ಒಬ್ಬರಿಗೊಬ್ಬರು ಸೇರಿದ್ರೆ ಪ್ರಯೋಜನ ಆಗಲಿಲ್ಲ. ಈ ಕಾರ್ಯಕ್ರಮವನ್ನು ಹೆಚ್ಚೆಚ್ಚಾಗಿ ಜನರಿಗೆ ತಲುಪಬೇಕು ಅಂತಕ್ಕಂಥ ದೃಷ್ಟಿಯಿಂದ ಯುವ ಸಂಘದಲ್ಲಿ ತನ್ನ ಕೆಲಸವನ್ನು ಮಾಡಿ ಇವತ್ತು ದಿನವನ್ನು ಸಂಘಟನೆ ಮಾಡ್ತಕ್ಕಂಥ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಬಂಧುಗಳು. ಬಹುಶಃ ಇವತ್ತು ನಮ್ಮ ವಿಶ್ವಕರ್ಮ ಸಮಾಜದ ಪರಮ ಪೂಜ್ಯ ಗುರುಗಳಾದಂಥ ವಿಶ್ವಕರ್ಮ ಜಗದ್ಗುರು ಶ್ರೀ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು ಅರೆಮಾದಳ್ಳಿ ಮಠ ಅವರ ಸನ್ನಿಧಿಗೆ ನನ್ನ ಪರಮ ಪೂಜ್ಯರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಒಂದೆರಡು ಮಾತನಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನು ಕಾರ್ಯಕ್ರಮದಲ್ಲಿ ಉಪ ತಹಸೀಲ್ದಾರ್ ಅಂಕಿಗೌಡ, ಹಾಲೂರು ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಎಂಪಿ ಹರೀಶ್, ಶ್ರೀ ವಿರಾಟ್ ವಿಶ್ವಕರ್ಮ ಯುವಕ ಸಂಘದ ಅಧ್ಯಕ್ಷ ವೀರಭದ್ರಸ್ವಾಮಿ ಸೇರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.